ಮೈಕ್ ಹಿಡಿದು ಮಾತನಾಡಲು ಆಗದಂಥ ಸ್ಥಿತಿಯಲ್ಲಿ ನಟ ವಿಶಾಲ್. ಹಾಗಾದರೆ ನಟ ವಿಶಾಲ್ಗೆ ಆಗಿದ್ದೇನೋ, ಅವರ ತಂದೆ ಅವರ ಆರೋಗ್ಯದ ಬಗ್ಗೆ ಹೇಳಿದ್ದೇನು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ನಟ ವಿಶಾಲ್ ಸಾಕಷ್ಟು ಹಿಟ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಸದ್ಯ ಬಹಳ ಹಿಂದೆ ನಿರ್ಮಾಣವಾಗಿದ್ದ ಮದಗಜರಾಜ್ ಸಿನಿಮಾ ಇದೀಗ ಬಿಡುಗಡೆ ಸಜ್ಜಾಗಿದೆ. ಸಂಕ್ರಾಂತಿ ಸಂಭ್ರಮದಲ್ಲಿ ಈ ಸಿನಿಮಾ ತೆರೆಗೆ ಬರ್ತಿದ್ದು, ಇತ್ತೀಚೆಗೆ ಚಿತ್ರದ ಫ್ರೀ ರಿಲೀಸ್ ಈವೆಂಟ್ ನಡೆಯಿತು. ಆದರೆ ಈ ಕಾರ್ಯಕ್ರಮದಲ್ಲಿ ವಿಶಾಲ್ ಅವರನ್ನು ನೋಡಿ ಅಭಿಮಾನಿಗಳು ಶಾಕ್ ಆಗಿದ್ದಾರೆ. ಸುಂದರ್ ಸಿ ನಿರ್ದೇಶನದ ಮದಗಜರಾಜ್ ಸಿನಿಮಾ ಬಹಳ ನಿರೀಕ್ಷೆ ಹುಟ್ಟಾಕಿದೆ. ಹಣಕಾಸು ಸಮಸ್ಯೆಯಿಂದ ಈ ಸಿನಿಮಾ 12 ವರ್ಷಗಳಾದರೂ ಸಿನಿಮಾ ಡಬ್ ಆಗಿರಲಿಲ್ಲ. ಕೊನೆಗೆ ಎಲ್ಲ ಸಮಸ್ಯೆ ಮೀರಿ ಸಿನಿಮಾ ತೆರೆಗೆ ಬರುತ್ತಿದೆ. ಚಿತ್ರದಲ್ಲಿ ಅಂಜಲಿ ಹಾಗೂ ವರಲಕ್ಷ್ಮಿ ಶರತ್ ಕುಮಾರ್ ನಾಯಕಿಯಾಗಿ ಮಿಂಚಿದ್ದಾರೆ. ಚೆನ್ನೈನಲ್ಲಿ ನಡೆದ ಮದಗಜರಾಜ್ ಚಿತ್ರದ ಈವೆಂಟ್ನಲ್ಲಿ ಇಡೀ ಚಿತ್ರತಂಡ ಭಾಗಿಯಾಗಿತ್ತು. ಜನವರಿ 12ಕ್ಕೆ ಸಿನಿಮಾ ತೆರೆಗೆ ಬರಲಿದೆ. ಆದರೆ ಈವೆಂಟ್ನಲ್ಲಿ ಸಿನಿಮಾಗಳಿಗಿಂತ ಹೆಚ್ಚು ಸುದ್ದಿಯಾಗಿದ್ದು ವಿಶಾಲ್ ಅವರ ಆರೋಗ್ಯ ಸ್ಥಿತಿ. ಹೌದು, ಖಡಕ್ ನಟ ವಿಶಾಲ್ ಕಾರ್ಯಕ್ರಮದಲ್ಲಿ ನಡುಗುತ್ತಿದ್ದರು. ನಿಂತು ಮಾತನಾಡಲು ಸಾಧ್ಯವಾಗದಂತಹ ಸ್ಥಿತಿಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಮೈಕನ್ನು ಕೂಡ ಗಟ್ಟಿಯಾಗಿ ಹಿಡಿದುಕೊಳ್ಳಲು ವಿಶಾಲ್ ಕಷ್ಟಪಟ್ಟಿದ್ದಾರೆ. ಆಡುವಾಗ ನಾಲಿಗೆ ತೊದಲುತ್ತಿದ್ದಾರೆ. ಮೈಕನ್ನು ಕೂಡ ಗಟ್ಟಿಯಾಗಿ ಹಿಡಿದುಕೊಳ್ಳಲು ವಿಶಾಲ್ ಕಷ್ಟಪಟ್ಟಿದ್ದಾರೆ. ವೈರಲ್ ಫೀವರ್ನಿಂದ ವಿಶಾಲ್ ಬಳಲುತ್ತಿದ್ದಾರೆ ಎಂದು ವರದಿಯಾಗಿದೆ. ನಿರೂಪಕಿ ಕುಳಿತು ಮಾತನಾಡಲು ಹೇಳಿದರೂ ಅವರು ನಿಂತು ಮಾತನಾಡಿದ್ದಾರೆ. ವೈರಲ್ ಫೀವರ್ನಿಂದ ಬಳಲುತ್ತಿದ್ದರೂ ವಿಶಾಲ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಚಿತ್ರತಂಡಕ್ಕೆ ಬಲ ತಂದುಕೊಟ್ಟಿದೆ. ತಮ್ಮದೇ ಚಿತ್ರದ ಕಾರ್ಯಕ್ರಮಕ್ಕೆ ಹೀರೋ ಬರೆದಿದ್ದರೆ ತಪ್ಪು ಸಂದೇಶ ರವಾನೆ ಆಗುತ್ತದೆ. ಏನೇ ಆರೋಗ್ಯ ಸಮಸ್ಯೆ ನೆಪ ಹೇಳಿದರೂ ಅದನ್ನು ಕೆಲವರು ನಂಬಲ್ಲ. ಆದರೆ ವಿಶಾಲ್ ನೋವಿನ ನಡುವೆಯೂ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಎಂದು ಅಭಿಮಾನಿಗಳು ಕಾಮೆಂಟ್ ಮಾಡುತ್ತಿದ್ದಾರೆ. ಇನ್ನು ನಟ ವಿಶಾಲ್ ಬಹಳ ರಿಸ್ಕ್ ಸ್ಟಂಟ್ಗಳನ್ನು ಮಾಡುತ್ತಿರುತ್ತಾರೆ. ಹಾಗಾಗಿ ಆಗಾಗ್ಗೆ ಗಾಯಗೊಂಡು ಚಿಕಿತ್ಸೆ ಪಡೆದು ಬಂದಿರುವ ಉದಾಹರಣೆಗಳಿವೆ. ಆದರೂ ಇಂತಹ ಸಮಯದಲ್ಲಿ ಅವರು ಮದಗಜರಾಜಸ್ ಈವೆಂಟ್ಗೆ ಬರುವುದು ಬೇಕಿರಲಿಲ್ಲ ಎಂದು ಅಭಿಮಾನಿಗಳು ಹೇಳುತ್ತಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದವರು ಕೂಡ ವಿಶಾಲ್ ಸ್ಥಿತಿ ಕಂಡು ಮರುಗಿದ್ದಾರೆ. ಮದಗಜರಾಜ್ ಆಕ್ಷನ್ ಕಾಮಿಡಿ ಸಿನಿಮಾ 12 ವರ್ಷಗಳ ಹಿಂದೆ ನಿರ್ಮಾಣವಾಗಿದ್ದ ಚಿತ್ರವನ್ನು ಪ್ರೇಕ್ಷಕರು ಈಗ ಒಪ್ಪುತ್ತಾರಾ ಎಂಬುದು ಒಂದು ಯಕ್ಷ ಪ್ರಶ್ನೆಯಾಗಿದೆ. ಸಿನಿಮಾದಲ್ಲಿ ಸಂತಾನಂ, ಸೋನು ಸೂದ್, ಸುಬ್ಬುರಾಜು, ಜಾನ್ ಕೊಕೇನ್, ಚಿಟ್ಟಿ ಬಾಬು ಸೇರಿದಂತೆ ದೊಡ್ಡ ತಾರಾಗಣ ಮದಗರಾಜ್ ಚಿತ್ರದ ತಾರಾಂಗಣದಲ್ಲಿದೆ. ವಿಜಯ್ ಆಂಟೋನಿ ಸಂಗೀತ ಚಿತ್ರಕ್ಕಿದೆ. ವಿಶಾಲ್ ತಮ್ಮದೇ ಬ್ಯಾನರ್ನಲ್ಲಿ ಚಿತ್ರವನ್ನು ವಿತರಣೆ ಮಾಡುತ್ತಿದ್ದಾರೆ. ಅಕ್ಕಿನೇನಿ ಆನಂದ್ ಪ್ರಸಾದ್ ಹಾಗೂ ಅಕ್ಕಿನೇನಿ ಮನೋಹರ್ ಪ್ರಸಾದ್ ಚಿತ್ರಕ್ಕೆ ಬಂಡವಾಳ ಹೂಡಿದ್ದಾರೆ. ಇನ್ನು ತಮಿಳು ನಟ ವಿಶಾಲ್ ಆರೋಗ್ಯದ ಬಗ್ಗೆ ಅವರ ಪ್ರಾಣ ಸ್ನೇಹಿತೆ ಖುಷ್ಬೂ ಹಾಗೂ ತಂದೆಯವರು ಹೇಳಿದ ಮಾತೇನು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ನಟ ವಿಶಾಲ್ ಆರೋಗ್ಯ ಬಗ್ಗೆ ಕಳೆರೆಡು ದಿನಗಳಿಂದ ಭಾರಿ ಚರ್ಚೆ ನಡೀತಿದೆ. ಇದ್ದಕ್ಕಿದ್ದಂತೆ ನಟನಿಗೆ ಏನಾಯಿತು ಎಂದು ಅಭಿಮಾನಿಗಳು ಆತಂಕಗೊಂಡಿದ್ದಾರೆ. ಬೇಗ ಚೇತರಿಸಿಕೊಳ್ಳುವಂತೆ ಪ್ರಾರ್ಥಿಸುತ್ತಿದ್ದಾರೆ. ಮದಗಜರಾಜ ಚಿತ್ರದ ಪ್ರೀ ರಿಲೀಸ್ ಈವೆಂಟ್ನಲ್ಲಿ ವಿಶಾಲ್ ಅವರನ್ನು ಕಂಡವರಿಗೆ ಶಾಕ್ ಕೂಡ ಕಾದಿತ್ತು. ಆಕ್ಷನ್ ಸಿನಿಮಾಗಳಲ್ಲಿ ಭರ್ಜರಿ ಸ್ಟಂಟ್ ಮಾಡುತ್ತಾ ಖಡಕ್ ಆಗಿ ಅಬ್ಬರಿಸುತ್ತಿದ್ದ ವಿಶಾಲ್ ಬಹಳ ಸೊರಗಿ ಹೋಗಿದ್ದಾರೆ. ನಿಲ್ಲಲು ಕೂರಲು ಸಾಧ್ಯವಾಗದಷ್ಟು ಜರ್ಜರಿತರಾಗಿದ್ದಾರೆ. ಇಡೀ ಕಾರ್ಯಕ್ರಮದಲ್ಲಿ ಸುಸ್ತಾಗಿ ಬೆಳಲಿ ಬೆಂಡಂತೆ ಕಂಡರೂ ಚಳಿಯಿಂದ ನಡುಗುತ್ತಿದ್ದ ವಿಶಾಲ್ ಗಟ್ಟಿಯಾಗಿ ಮೈಕ್ ಹಿಡಿದು ಮಾತನಾಡಲು ಕಷ್ಟಪಡುತ್ತಿದ್ದರು. ವಿಶಾಲ್ ಅವರಿಗೆ ಏನಾಯಿತು, ಇದ್ದಕ್ಕಿದ್ದಂತೆ ಯಾಕೆಷ್ಟು ಆರೋಗ್ಯ ಹದಗೆಟ್ಟಿದೆ ಎಂದು ಅಭಿಮಾನಿಗಳು ಶಾಕ್ ಆಗಿದ್ದಾರೆ. ನನಗೆ ವೈರಲ್ ಫೀವರ್ ಇದ್ದು ತೀವ್ರ ಜ್ವರದಿಂದ ಬಳಲುತ್ತಿದ್ದೇನೆ. ಅದನ್ನು ಲೆಕ್ಕಿಸದೆ ಕಾರ್ಯಕ್ರಮಕ್ಕೆ ಬಂದಿದ್ದಾಗಿ ಸ್ವಂತ ವಿಶಾಲ್ ವೇದಿಕೆಯಲ್ಲಿ ಹೇಳಿಕೊಂಡಿದ್ದರು. ಇದೀಗ ಅವರ ತಂದೆ ಅದರ ಬಗ್ಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ಯಾರು ಆತಂಕ ಪಡುವ ಅಗತ್ಯವಿಲ್ಲ. ವಿಶಾಲ್ ಈಗ ಆರಾಮವಾಗಿ ಇದ್ದಾರೆ. ವಿಶ್ರಾಂತಿ ಪಡೆಯುತ್ತಿದ್ದು ಚೇತರಿಸಿಕೊಳ್ಳುತ್ತಿದ್ದಾರೆ. ತೀವ್ರ ಜ್ವರದಿಂದ ಮೊನ್ನೆ ಮದಗಜರಾಜ್ ಚಿತ್ರದ ಈವೆಂಟ್ನಲ್ಲಿ ಆ ರೀತಿಯಾಯಿತು. ಚಳಿಯಿಂದ ಕೊಂಚ ನಡುಗುತ್ತಿದ್ದರು. ಈಗ ಚಿಕಿತ್ಸೆ ಪಡೆದು ಸುಧಾರಿಸಿಕೊಳ್ಳುತ್ತಿದ್ದಾರೆ. ಯಾವುದೇ ಸಮಸ್ಯೆ ಇಲ್ಲ. ಮನೆಯಲ್ಲೇ ವೈದ್ಯರು ಚಿಕಿತ್ಸೆ ನೀಡುತ್ತಿದ್ದಾರೆ ಎಂದು ವಿಶಾಲ್ ತಂದೆ ಜೆ.ಕೆ. ರೆಡ್ಡಿ ಮಾಹಿತಿ ನೀಡಿದ್ದಾರೆ. ಕರ್ನಾಟಕ ಮೂಲದ ಜೆ.ಕೆ. ರೆಡ್ಡಿ ಓದಿ ಬೆಳೆದಿದ್ದು ಬೆಂಗಳೂರಿನಲ್ಲಿ. ದೊಡ್ಡ ಆ್ಯಕ್ಟರ್ ಆಗಬೇಕು ಎಂದು ಜೆ.ಕೆ. ರೆಡ್ಡಿ ಆಸೆ ಪಟ್ಟಿದ್ದರು. ಆದರೆ ಆ ಕನಸು ನನಸನ್ನು ಮಾಡಿದ್ದು ಮಗ ವಿಶಾಲ್. ಈ ಹಿಂದೆ KGF ತಮಿಳು ವಿತರಕರ ಹಕ್ಕನ್ನು ಸ್ವಂತ ವಿಶಾಲ್ ಖರೀದಿಸಿದ್ದರು. ಹಿಂದೆ ವೇದಿಕೆಯೊಂದರಲ್ಲಿ ಅವರು ಆ ವಿಚಾರವನ್ನು ಹೇಳಿಕೊಂಡಿದ್ದರು. ಆಗ ಕನ್ನಡದಲ್ಲೇ ಜೆ.ಕೆ. ರೆಡ್ಡಿ ಮಾತನಾಡಿದ್ದು ವೈರಲ್ ಆಗಿತ್ತು. ತಮಿಳಿನಲ್ಲಿ ಕೆಲ ಸಿನಿಮಾಗಳನ್ನು ಅವರು ನಿರ್ಮಾಣ ಮಾಡಿದ್ದರು. ವಿಶಾಲ್ ಆರೋಗ್ಯದ ಬಗ್ಗೆ ಭಾರಿ ಚರ್ಚೆ ನಡೀತಿದೆ. ಆದರೆ ಇದೀಗ ತಂದೆ ಜೆ.ಕೆ. ರೆಡ್ಡಿ ಅವರೇ ಸ್ಪಷ್ಟನೆ ನೀಡಿದ್ದಾರೆ. 12 ವರ್ಷಗಳ ಹಿಂದೆ ಮದಗಜರಾಜ್ ಸಿನಿಮಾ ನಿರ್ಮಾಣವಾಗಿತ್ತು. ಆದರೆ ಕಾರಣಾಂತರಗಳಿಂದ ಸಿನಿಮಾ ಬಿಡುಗಡೆ ಆಗಿರಲಿಲ್ಲ. ಲೀಗಲ್ ಹಾಗೂ ಆರ್ಥಿಕ ಸಮಸ್ಯೆಯಿಂದ ತಂಡವಾಗಿತ್ತು ಎನ್ನಲಾಗ್ತಿದೆ. ಇದೀಗ ಸ್ವಂತ ವಿಶಾಲ್ ಚಿತ್ರದ ವಿತರಣೆ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ. ತಮ್ಮದೇ ಸಿನಿಮಾ ಆಗಿರುವುದರಿಂದ
ತೀವ್ರ ಜ್ವರದಿಂದ ಬಳಲುತ್ತಿದ್ದರೂ ಪ್ರಚಾರಕ್ಕೆ ಆಗಮನಿಸುತ್ತಿದ್ದಾರೆ. ಸುಂದರ್ ಸಿ ನಿರ್ದೇಶನದ ಆಕ್ಷನ್ ಕಾಮಿಡಿ ಎಂಟರ್ಟೈನ್ಮೆಂಟ್ ಮದಗಜರಾಜ್ ಸಿನಿಮಾ ಜನವರಿ 12ಕ್ಕೆ ತೆರೆಗೆ ಬರ್ತಿದೆ. ತಮಿಳಿನ ಯಾವುದೇ ದೊಡ್ಡ ಸಿನಿಮಾ ಸಂಕ್ರಾಂತಿ ಸಂಭ್ರಮದಲ್ಲಿ ತೆರೆಗೆ ಬರುತ್ತಿಲ್ಲ. ಇದು ವಿಶಾಲ್ ಚಿತ್ರಕ್ಕೆ ಪ್ಲಸ್ ಆಗುವ ನಿರೀಕ್ಷೆ ಇದೆ. ವರಲಕ್ಷ್ಮಿ ಶರತ್ ಕುಮಾರ್, ಅಂಜಲಿ, ಸೋನು ಸೂದ್ ಮುಂತಾದ ತಾರಾಗಣವೇ ಚಿತ್ರದಲ್ಲಿ ಇದೆ. ಅದೇ ಪ್ರೀ ರಿಲೀಸ್ ಈವೆಂಟ್ನಲ್ಲಿ ಇದ್ದ ನಟಿ ಖುಷ್ಬು ಅವರು ತನ್ನ ಪ್ರಾಣ ಸ್ನೇಹಿತನ ಬಗ್ಗೆ ಹೇಳಿದ್ದೇನು? ತಮಿಳು ನಟ ವಿಶಾಲ್ ಆರೋಗ್ಯದ ಸ್ಥಿತಿಯ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಪ್ರೀ ರಿಲೀಸ್ ಈವೆಂಟ್ನಲ್ಲಿ ಭಾಗಿಯಾಗಿದ್ದ ನಟಿ ಖುಷ್ಬು ಅವರು ಕೂಡ ತಮ್ಮ ಪ್ರಾಣ ಸ್ನೇಹಿತನ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ವಿಶಾಲ್ ಅವರನ್ನು ನೋಡಿದ ಕೂಡಲೇ ಅಪ್ಪಿ ಮಾತನಾಡಿಸಿದರು. ಉಭಯ ಕುಶಲೋಪಚಾರಿ ವಿಚಾರಿಸಿದರು. ಕಾರ್ಯಕ್ರಮದ ಮೂಲಕ ಏನಾಯಿತು ಎಂದು ವಿಶಾಲ್ ಆರೋಗ್ಯದ ಬಗ್ಗೆ ಖುಷ್ಬು ಮಾಹಿತಿ ನೀಡಿದ್ದಾರೆ. ಈ ವೇಳೆ ವಿಶಾಲ್ ಜೊತೆಗಿನ ಒಡನಾಟದ ಬಗ್ಗೆಯೂ ಮಾತನಾಡಿದ್ದಾರೆ. ವಿಶಾಲ್ ಹಾಗೂ ಖುಷ್ಬು ಯಾವುದೇ ಚಿತ್ರದಲ್ಲಿ ಒಟ್ಟಿಗೆ ನಟಿಸಿಲ್ಲ. ಆದರೆ ಇಬ್ಬರ ನಡುವೆ ಆತ್ಮೀಯ ಬಾಂಧವ್ಯ ಇದೆ. ವಿಶಾಲ್ ಅವರಿಗೆ ಡೆಂಗ್ಯೂ ಫೀವರ್ ಇತ್ತು. ಈ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಅವತ್ತು ಕಾರ್ಯಕ್ರಮದಲ್ಲಿ ನೋಡಿ ಶಾಕ್ ಆಗಿತ್ತು. 12 ವರ್ಷಗಳ ಹಿಂದಿನ ಮದಗಜರಾಜ್ ಸಿನಿಮಾ ಬಿಡುಗಡೆ ಆಗುತ್ತಿದೆ. ಈ ಚಿತ್ರದಲ್ಲಿ ಎಷ್ಟು ಚೆನ್ನಾಗಿ ನಟಿಸಿದ್ದರು, ಎಷ್ಟು ಖಡಕ್ ಆಗಿದ್ದರು. ಆದರೆ ಇವತ್ತು ಜ್ವರದಿಂದ ಬಳಲುತ್ತಿದ್ದರು, ಬಹಳ ಸುಸ್ತಾಗಿದ್ದರು ಎಂದು ಖುಷ್ಬು ಪ್ರತಿಕ್ರಿಯಿಸಿದ್ದಾರೆ. ಅಷ್ಟು ಜ್ವರ ಇದ್ದರೂ ಯಾಕೆ ಬಂದೆ ಎಂದು ಕೇಳಿದೆ. ಇಲ್ಲ, 12 ವರ್ಷಗಳ ಬಳಿಕ ನನ್ನ ಸಿನಿಮಾ ಬರ್ತಿದೆ, ನಾನು ಇಲ್ಲದೆ ಇದ್ದರೆ ಹೇಗೆ ಎಂದು ಬಂದೆ. ಅವರನ್ನು ಆ ಸ್ಥಿತಿಯಲ್ಲಿ ನೋಡಿ ಬೇಸರವಾಯಿತು. ಕಾರ್ಯಕ್ರಮ ಮುಗಿದ ಬಳಿಕ ಆಸ್ಪತ್ರೆಗೆ ಕರೆದೊಯ್ದು ಡ್ರಿಪ್ಸ್ ಹಾಕಿದ್ದೆವು. ಈಗ ಆರಾಮವಾಗಿದ್ದಾರೆ, ಚೇತರಿಸಿಕೊಳ್ಳುತ್ತಿದ್ದಾರೆ ಎಂದು ಖುಷ್ಬು ತಿಳಿಸಿದ್ದಾರೆ. ಡೆಂಗ್ಯೂ ಜ್ವರ ಆಗಿದ್ದರಿಂದ ನಡುಗುತ್ತಿದ್ದರು. 103 ಡಿಗ್ರಿ ಸೆಲ್ಸಿಯಸ್ ಜ್ವರ ಇತ್ತು. ಅಷ್ಟು ಜ್ವರ ಇದ್ದರೆ ಖಂಡಿತ ಮೈ ನಡುಗುತ್ತದೆ ಎಂದು ಖುಷ್ಬು ಹೇಳಿದ್ದಾರೆ. ಇನ್ನು ವಿಶಾಲ್ ಜೊತೆಗಿನ ಸ್ನೇಹದ ಬಗ್ಗೆ ಮಾತನಾಡಿ, ಅದೇನೂ ಗೊತ್ತಿಲ್ಲ, ನಮ್ಮಿಬ್ಬರ ನಡುವೆ ಉತ್ತಮ ಒಡನಾಟ ಇದೆ. ನಾವಿಬ್ಬರು ಯಾವುದೇ ಚಿತ್ರದಲ್ಲಿ ನಟಿಸಿಲ್ಲ. ಒಂದು ಪಾರ್ಟಿಯಲ್ಲಿ ಭೇಟಿಯಾಗಿದ್ದೆವು, ಬಳಿಕ ಸ್ನೇಹ ಮುಂದುವರಿಯಿತು. ಆತನ ನಟನೆ, ಸಿನಿಮಾಗಳು ಅಂದರೆ ಇಷ್ಟ ಎಂದು ಖುಷ್ಬು ವಿತರಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ತಾರೆಯರ ಬಗ್ಗೆ ಈಗ ಏನೇನು ಸುದ್ದಿ ಹರಡುತ್ತಾರೆ, ಅದು ಟ್ರೆಂಡ್ ಆಗಿಬಿಟ್ಟಿದೆ. ಅದೇ ರೀತಿ ವಿಶಾಲ್ ಆರೋಗ್ಯ ಸಮಸ್ಯೆ ಬಗ್ಗೆಯೂ ಸುದ್ದಿ ತಿಳಿಬಿಡುತ್ತಿದ್ದಾರೆ. ಅದೆಲ್ಲ ನಿಜ ಅಲ್ಲ ಎಂದು ಖುಷ್ಬು ಸ್ಪಷ್ಟನೆ ನೀಡಿದ್ದಾರೆ. ಮದಗಜರಾಜ್ ಚಿತ್ರಕ್ಕೆ ಖುಷ್ಬು ಅವರ ಪತಿ ಸುಂದರ್ ಸಿ ಆಕ್ಷನ್ ಕಟ್ ಹೇಳಿದ್ದಾರೆ. ವರಲಕ್ಷ್ಮಿ ಶರತ್ ಕುಮಾರ್ ಹಾಗೂ ಅಂಜಲಿ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸುತ್ತಿದ್ದಾರೆ. ಈ ರೀತಿಯಾಗಿ ಖುಷ್ಬು ಅವರು ತಮ್ಮ ಪ್ರಾಣ ಸ್ನೇಹಿತನ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ತಾರೆಯರ ಬಗ್ಗೆ ಈಗ ನೇನು ಸದ್ದಿ ಹರಡುತ್ತಿದೆ, ಅದು ಟ್ರೆಂಡ್ ಆಗಿಬಿಟ್ಟಿದೆ. ಅದೇ ರೀತಿ ವಿಶಾಲ್ ಆರೋಗ್ಯದ ಸಮಸ್ಯೆಯ ಬಗ್ಗೆಯೂ ಸುದ್ದಿ ತೇಲುತ್ತಿದೆ. ಅದೆಲ್ಲ ನಿಜ ಅಲ್ಲ ಎಂದು ಖುಷ್ಬು ಸ್ಪಷ್ಟನೆ ಕೂಡ ನೀಡಿದ್ದಾರೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.